ಈ ನಿಮ್ಮ ಪ್ರೀತಿ ವಿಶ್ವಾಸದ ಮಾತುಗಳೇ ಇಷ್ಟು ದೂರನೂ ನನ್ನ ಕರ್ಕೊಂಡ್ಬಂದ. ಖಂಡಿತ ಆ ದೇವರ ಆಶೀರ್ವಾದ ಇದ್ದರೆ ನಿಮ್ಮೆಲ್ಲರ ಆಸೆ ಅಂತೆ ಒಳ್ಳೇದಾಗಬೇಕು ಅಂತಲೂ ನನಗೂ ಆಸೆ ಇದೆ. ಅದರಂತೆಯೇ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನನೂ ನಿಮ್ಮೆಲ್ಲರನ್ನೂ ಕೇಳಿ ನಿಮ್ಮ ಆಶೀರ್ವಾದ ತಗೊಂಡು ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೇ ಹೆಜ್ಜೆ ಇಟ್ಟರು ಅದೆಲ್ಲ ನಿಮ್ಮ ಜೊತೆಲೇ. ಖಂಡಿತ ನೀವು ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರನ್ನ ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಇದೇ ನನ್ನ ಮಾತು. ನಾನು ಈ ಒಂದು ವಿಷಯ ಅವ್ರ ಗಮನಕ್ಕೆ ತಂದೆ. ಈ ಥರ ಜನರ ಆಸೆ, ಅಭಿಮಾನಿಗಳು, ಅಂಬರೀಷ ಅವರ ಅಭಿಮಾನಿಗಳು ಏನಿದ್ದಾರೆ ಮಂಡ್ಯದ ಜನತೆಯಲ್ಲಿ, ಅವರ ಒಂದು ಆಸೆ, ಅವರ ಅಪೇಕ್ಷೆ ಏನಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಥರ ಇದೆ, ಪಾರ್ಟಿ ಕಾರ್ಯಕರ್ತರು ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೂ ಇದೇ ಬೇಕು. ಜನನು ಅವರ ಒಂದು ಅಂಬರೀಷ್ ಅವರ ಕುಟುಂಬ ಏನಿದೆ ಅವ್ರ ಮೇಲೆ ಇರೋ ಒಂದು ಪ್ರೀತಿ ವಿಶ್ವಾಸ ಇಷ್ಟೊಂದು ವರ್ಷಗಳಿಂದ ಅದನ್ನು ನಾವು ಕಾಪಾಡ್ಕೊಂಡು ಬಂದ್ವಿ. ಅದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಜನಕ್ಕಿದೆ. ಅದನ್ನು ಅವ್ರ ಒತ್ತಾಯ ಮೇರೆಗೆ ನಾನು ಇಷ್ಟು ದೂರ ಬಂದು ಹೇಳ್ತಾ ಇದ್ದೀನಿ. ನನಗೂ ಗೊತ್ತಾಯ್ತು ಆ ವಿಷಯ. ನಾನು ಎಲ್ಲರ ಜೊತೆಲಿ ಚರ್ಚೆ ಮಾಡಿ ನಾವು ಒಂದು ನಿಮ್ಗೆ ತಿಳಿಸ್ತೀವಿ ಅಂತ ಹೋಗ್ತೀವಿ. ಅಂದರೆ ಸ್ಪಂದನೆ ಅಂದರೆ ಈ ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎಲ್ಲರಿಗೂ ಇನ್ನೂ ಯಾವುದೋ ಒಂದು ಕ್ಲಾರಿಟಿ ಇಲ್ಲದೆ ಇರೋ ಸಿಚುವೇಶನಿಂದ ಅವ್ರ ಮಾತೆಲ್ಲ ಚರ್ಚೆ ಎಲ್ಲ ಮುಂದೆ ಇನ್ನೂ ನಡೀಬೇಕಿದೆ. ಅದಾದ್ಮೇಲೆ ನಾವು ಹೇಳಿ ಕಳಿಸ್ತೀವಿ ಅಂತ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗ್ತಾ ಇದೆ. ಒಂದ್ ವೇಳೆ ಏನಾದ್ರು ಜೆಡಿಎಸ್ ಬಿಟ್ಕೊಟ್ರೆ ಸ್ವತಂತ್ರವಾಗಿ ಏನಾದ್ರು ಸ್ಪರ್ಧೆ ಇರುತ್ತಾ ನಿಮ್ದು? ನಾನು ಅಷ್ಟು ಯಾವುದೂ ಒಂದೊಂದು ಹೆಜ್ಜೆಯಾಗಿ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಅಂಬರೀಷ್ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. 20-25 ವರ್ಷದಿಂದ ತುಂಬಾ ಲಾಯಲ್ ಪಾರ್ಟಿ ವರ್ಕರ್ ಇದ್ರು ಅವರು. ಅದ್ರ ಯಾವುದೇ ಒಂದು ಬೇರೆ ರೀತಿಯ ಒಂದು ಟೆಂಪ್ಟೇಷನು, ಆಫರು, ಇನ್ನೊಂದು ವ್ಯಾಪಕಕ್ಕೂ ಅವ್ರು ಯಾವತ್ತೂ ಹೋಗಿಲ್ಲ. ಅಂಥವ್ರು ಅವ್ರ ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಕಾಂಗ್ರೆಸ್ ಪಕ್ಷನ ಗುರುತಿಸಿದ್ದಾರೆ, ಗುರುತಿಸ್ಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. ಈಗ ಬಿಜೆಪಿಯಿಂದ ಆಫರ್ ಬರುತ್ತೋ ಅಥವಾ ಇನ್ನೊಂದು ಆಫರ್ ಬರುತ್ತೋ ಅನ್ನೋದು ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಜೆಡಿಎಸ್ ನಾಯಕರು ಯಾರಾದ್ರೂ ಸಂಪರ್ಕ ಮಾಡಿದ್ದಾರೆ ನಮ್ಮ ಪಕ್ಷದ ಇಲ್ಲ. ನಾನು ಹೇಳೋದಕ್ಕಿಂತ ನನ್ನ ಇದು ನಾನೇನೋ ಒಂದು ರಾಜಕೀಯವಾಗಿ ಬಂದ್ಬಿಡ್ಬೇಕು ಅಥವಾ ಏನೇನೋ ಆಗ್ಬಿಡ್ಬೇಕು ಅಂತ ನಾನು ಯಾವತ್ತೂ ಒಂದು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಯಾವತ್ತೂ ಆ ದಿಕ್ಕಿಗೆ ಯೋಚನೆ ಮಾಡಿಲ್ಲ. ಈಗ ಅವ್ರು ಹೇಳ್ದಂಗೆ ಏನೇ ಹೇಳಿದ್ರು ಅದು ಜನರ ಒಂದು ಕೂಗು, ಅವರ ಒಂದು ಆಸೆ, ಅವರ ಒಂದು ವಾಯ್ಸ್ಗೆ ನಂದಾಗತ್ತೆ ಹೊರತು ನಾನು ಇದಾಗಬೇಕು, ಏನು ಸ್ಪರ್ಧೆ ಮಾಡಬೇಕು ಬೇಡವಾ ಅದನ್ನು ನಾನು ಹೇಳಕ್ಕೆ ಈಗ ನಾನು ಹೋಗಲ್ಲ. ಯಾಕಂದ್ರೆ ಅದು ತಪ್ಪು ಅಂತ ನನ್ಗೆ ಅನ್ಸುತ್ತೆ. ಜನರ ಇಷ್ಟ. ಹೌದು 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 ಅಲ್ಲ, ಅದಕ್ಕೆ ತಾನೇ ನಾನೀಗ ಹೇಳಿದೆ ಎಲ್ಲ ಲೀಡರ್ಸ್ ಜೊತೆಲೂ ನಾನು ಮಾತಾಡಬೇಕಿದೆ. ಈಗಷ್ಟೇ ನಾವು ಕಾಂಗ್ರೆಸ್ಸಿಂದಾನೇ ಅಂತ ಎದುರು ನೋಡ್ತೀವಿ. ಸೊ ಹಂಗಾಗಿ ನಾನು ಅದಕ್ಕೇನೇನು ಬೇಕು ಒಂದು ಸ್ಟೆಪ್ಸ್ ಅದನ್ನ ಈಗ ಫಸ್ಟ್ ನಾನು ಮಾಡ್ತಾ ಇದ್ದೀನಿ. ಈಗ ಅದರಂತೆ ನಿನ್ನೆ ಹೋಗಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದೀನಿ. ಇನ್ನು ಮುಂದೇನೂ ಇನ್ನೂ ಲೀಡರ್ಸ್ ಇದ್ದಾರೆ, ಸೀನಿಯರ್ ಲೀಡರ್ಸ್. ಅವರೆಲ್ಲ ಅಂಬರೀಷ್ ಅವ್ರ ಜೊತೆಲಿ ಕೊಲೀಗ್ಸ್ ಆಗಿದ್ದವರು, ವೆಟ್ರನ್ ಲೀಡರ್ಸ್ ಆಗಿದ್ದವರು. ಅವ್ರನ್ನೆಲ್ಲ ನಾನು ಏನೋ ಇಗ್ನೋರ್ ಮಾಡಿ ಹೋದ್ರೆ ತಪ್ಪಾಗತ್ತೆ ನನ್ನ ಪ್ರಕಾರ. ಅವ್ರದ್ದು ಏನು ಅಡ್ವೈಸ್ ಇದೆ, ಅವ್ರೇನು ಸಪೋರ್ಟ್ ಕೊಡ್ತಾರೆ ಅಥವಾ ಏನು ಹೇಳ್ತಾರೆ ಅನ್ನೋದು ನೋಡಿ ಅದ ನಂತರ ನಾನು ಒಂದು ಡೆಸಿಷನ್ ಬೇಕು. ಹೈಕಮಾಂಡ್ ಲೆವೆಲ್ ತುಂಬಾ ಹೊಂದಾಣಿಕೆಯಿಂದ ಇದ್ದು ಸಂಪರ್ಕ ಕೂಡ ಇತ್ತು. ನೀವು ಏನಾದರೂ ಹೈಕಮಾಂಡ್ ಲೆವೆಲ್ ಸಂಪರ್ಕ ಮಾಡ್ತೀರಾ ಈ ಸಂಬಂಧವಾಗಿ? ಇಲ್ಲ, ನಾನು ಯಾರಿಗೂ ಸಂಪರ್ಕ ಮಾಡಿಲ್ಲ. ಅದನ್ನ ಮುಂದೆ ನೋಡೋಣ. ಈಗಿನ ಪರಿಸ್ಥಿತಿ ಏನು ಅಂತ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನ ಫ್ಯೂ ಡೇಸ್ ಟೈಮ್ ಅಷ್ಟೇ ತಾನೆ.
ಎಲ್ಲದೂ ಒಂದು ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಆವಾಗ ಮುಂದಿನ ಸ್ಟೆಪ್ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ಈಗ ಫೈನಲಿ ಕಾಂಗ್ರೆಸ್ ಅಭಿಮಾನಿಗಳ ಒತ್ತಾಯ ಅಭಿಮಾನಿಗಳಿಗೆ ಅಭಿಪ್ರಾಯ ಮನ್ನಣೆ ಕೊಡ್ತಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಸುಮಲತಾ ಅಂಬರೀಷ್ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ. ಅವ್ರ ಮಾತಿನ ಅನಿಸಿಕೆ ನನಗೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಸಿಗಬೇಕು, ಕಾಂಗ್ರೆಸ್ನಿಂದಲೇ ನಾನು ಸ್ಪರ್ಧಿಸಬೇಕು ಅಂತಕ್ಕಂಥ ಇಚ್ಛೆ ಇದ್ದಂಗಿತ್ತು. ಆ ರೀತಿ ಏನಾದರೂ ನೇರವಾಗಿ ಹೇಳಿದ್ರಾ ಹೇಗೆ? ಅವರು ನನಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಗೆ ಟಿಕೆಟ್ ಕೊಟ್ಟರೆ ನಾನು ಪಕ್ಷದಿಂದನೇ ಸ್ಪರ್ಧಿಸ್ತೀನಿ, ಆ ಪಕ್ಷದಿಂದನೇ ನನ್ನ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ಧ್ವನಿ ಕೇಳ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು ಸುಮಲತಾ ಅಂಬರೀಷ್ ಮತ್ತು ಅವರ ಪುತ್ರ ಇಬ್ಬರು ಕೂಡ ಚಿಕ್ಕರಸಿನಕೆರೆಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಗಳು ಏನು ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ರು.